ಸ್ನೇಹಿತನ ಮದುವೆ ಮಾಡಿಸಿದ್ದಕ್ಕೆ ಹೊಳೆ ನರಸೀಪುರದಲ್ಲಿ ಯುವಕನ ಬಲಿ. ಪ್ರೇಮ, ಸ್ನೇಹ, ನಂಬಿಕೆ ಇದೆಲ್ಲದರ ನಡುವೆ ಸಿಲುಕಿ ಒಂದು ಅಮಾಯಕ ಜೀವ ರೈಲು ಹಳಿಯ ಮೇಲೆ ಕೊನೆಯುಸಿರೆಳೆದಿದೆ. ತಾಯಿಯ ಮಮತೆ ಇಲ್ಲದೆ ಬೆಳೆದು ವಯಸ್ಸಾದ ತಾತ ಅಜ್ಜಿಯನ್ನೇ ತನ್ನ ಪ್ರಪಂಚ ಮಾಡಿಕೊಂಡಿದ್ದ ಮೊಮ್ಮಗ ಈಗ ಅವರ ಕಣ್ಣು ಮುಂದೆ ಶವವಾಗಿ ಮುರುಗಿದ್ದಾನೆ. ಹೌದು, ಕನಸುಗಳನ್ನ ಹೊತ್ತು ಬದುಕುತ್ತಿದ್ದ 26 ವರ್ಷದ ಯುವಕನದ್ದು ಸ್ನೇಹಿತನ ಪ್ರೀತಿಗೆ ಸಹಾಯ ಮಾಡಲು ಹೋಗಿ ತನ್ನ ಜೀವವನ್ನೇ ಅರ್ಪಿಸಿದ್ದಾರೆ. ಇಂಥದ್ದೊಂದು ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕಡುವಿನಕೋಟೆ ಗ್ರಾಮದ ಸಮೀಪ ನಡೆದಿದೆ. ಇದೇ ತಾಲೂಕಿನ ಮಾಕ್ವಳ್ಳಿ ಗ್ರಾಮದ ನಿವಾಸಿಯಾಗಿದ್ದ ಅಭಿಷೇಕ್ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಭಿಷೇಕ್ ತಾಯಿ ಇಲ್ಲದೆ ನೋವಿನ ನಡುವೆ ಬೆಳೆದಿದ್ದ. ತಂದೆ ಇದ್ದರೂ ಸಹಾಯವಾಗದ ಪರಿಸ್ಥಿತಿಯಲ್ಲಿ ವಯಸ್ಸಾದ ತಾತ ಹಾಗೂ ಅಜ್ಜಿಯನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದ್ರು. ಅವರ ಬದುಕಿಗೆ ಆಸರೆಯಾಗಿದ್ದ ಅಭಿಷೇಕ್ ದುಡಿದವರನ್ನ ನೋಡ್ಕೊಳ್ತಿದ್ದ. ಆದ್ರೆ ಈಗ ಅದೇ ಮನೆಯಲ್ಲೇ ಕಣ್ಣೀರು ನಿಶಬ್ದ ಮಾತ್ರ ಉಳಿದಿದೆ. ನಿನ್ನೆ ಕೆಲಸಕ್ಕೆ ಹೋಗ್ತೀನಿ ಅಂತ ಸಂಬಂಧಿಯ ಬೈಕ್ ನಲ್ಲಿ ಹೊರಟಿದ್ದ ಅಭಿಷೇಕ್ ಮಧ್ಯಾಹ್ನದ ಬಳಿಕ ಸಂಬಂಧಿಗೆ ಒಂದು ಆಡಿಯೋ ಕಳಿಸಿದ್ದಾನೆ. ಆ ಆಡಿಯೋದಲ್ಲಿ ಯುವತಿ ವಿಚಾರವಾಗಿ 4 ನನಗೆ ಕಿರುಕುಳ ನೀಡುತ್ತಿದ್ದಾರೆ, ನನ್ನ ಸಾವಿಗೆ ಅವರೇ ಕಾರಣ ಎಂದು ಹೇಳಿದ್ದಾನೆ. ಬಳಿಕ ಸಂಜೆ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ.